ಅಪ್ಪ ಏನು ಸುಸ್ತಾಗೈತತೆ, ಕೈ ಕಾಲೆಲ್ಲ ನೋಯ್ತವೆ ಯಪ್ಪ. ಇನ್ನು ಮನೆ ಕೆಮ್ಮನ ಅಮ್ಮಂಗೆ ಅವತ್ತು ಸುತ್ಕೊಂಡು ಯಪ್ಪ ಏನಾನ ಫಂಕ್ಷನ್ಗಳು ಮಾಡಿದರೆ ಕರಿಯೋಕ್ಕಾಗಲ್ಲಪ್ಪ. ಈ ಜನಗಳ್ನ ಕರೆದರ್ದ ಕಾಲು ಕೈ ಎಲ್ಲ ನೋವು. ಅಂತಿನ ಅಗ್ಗೆಲ್ಲ ಸುಧಾರಿಸ್ಕೊಂಡ್ರೂ ಆಗಲ್ಲ ನೋಡು. ಎಷ್ಟು ಎಲ್ಲ ಇವಾಗೆಲ್ಲ ಹಳ್ಳಿ ದಲ್ಡಂಗೆ ಐತೆ. ಅಲ್ಲೆಲ್ಲ ಕ್ಲೀನ್ ಮಾಡೋದು, ಪಾತ್ರೆ ಎಲ್ಲ ತೊಳೆಯೋದು ಎಷ್ಟೊಂದು ಐತೆ ಕಣತೆ. ನನಗೂ ಆಗಲ್ಲ, ನನಗೂ ಕಾಲು ಕೈ ಎಲ್ಲ ನೋಯ್ತಾ ಇದ್ದಾವೆ ಹಂಗೇನು ಹೋಗತ್ತ. ನಾನು ಅತ್ಲಾಗಿತ್ಲಾಗ ಓಡಾಡಿದ್ನ, ನನಗೂ ಹಂಗೆ ಕಾಲೆಲ್ಲ ಇಮ್ಡಿ ಎಲ್ಲ ಹೊಡಿತಾ ಇದ್ದಾವೆ ಹಂಗೇನು. ಇಂಥ ಕಾಲು ನೋಯ್ತವೆ ಓಡಾಡಿ 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 ಸುಸ್ತಾಗ್ಬಿಟ್ಟೈತೆ ನನಗಂತೂ. ನನಗೂ ಸುಸ್ತಾಗೈತೆ ಕಣ್ಣೆ ಡಿಂಪು. ನಡಿಯತ್ತ ನಾಳೆಗೆ ಯಾವಾಗಾನ ಶಿಫ್ಟ್ ಮಾಡ್ಕೊಂಡ್ರೆ ಆಯ್ತು ಅತ್ಲಾಗಿ ಒಂದು ಸ್ವಲ್ಪ ಸುಮ್ಮನೆ ಮಾನಿಕೆ ಮನತ್ತ. ಅಯ್ಯೋ ನನಗೂ ಹಂಗೆ ಭಾಳ ಒಂಥರ ಸುಸ್ತಾದಂಗೆ ಆಗ್ತೈತಿ, ಏನು ಮಾಡೋಣ. ಅಕ್ಕ ಏನು ಮಾಡ್ತಾ ಇದ್ದೀರಾ? ಏನಿಲ್ಲ ಚಿತ್ರ, ಇವಾಗಿನ ತಿಂಡಿ ತಿಂದ್ವಾ. ಇನ್ನೇನಾದ ಅನ್ನ ಸಾಂಬಾರಿತ್ತು, ಹೋಳಿಗೆ ಸಾಂಬಾರು. ಅದಕ್ಕೆ ಆಮೇಲೆ ಅನ್ನ ಮಾಡ್ಕೊಂಡ್ರೆ ಆಯ್ತು, ಬಿಸಿ ಅನ್ನ ಅಂತ ಹೇಳಿ ಇವಾಗಿನ ತಿಂಡಿ ತಿಂದು ಈಗ ಕೂಕೊಂಡಿದ್ವಿ. ಬಾ, ಎಲ್ಲಿಗೆ ಹೋಗ್ತೀಯ? ಕೆಲ್ಸಕ್ಕೆ ಹೋಗಿಲ್ವೇ ನೀನು? ಇಲ್ಲ ಅಕ್ಕ, ಇವತ್ತು ಭಾನುವಾರ ಅಲ್ಲ, ಅದಕ್ಕೆ ರಾಜ. ನಾನು ಅದೇ ನೀವೆಲ್ಲ ಎತ್ತಿಟ್ಕೊಂತೀರೇನೋ, ಇವತ್ತೆಲ್ಲ ಶಿಫ್ಟ್ ಮಾಡ್ಕೊಂತೀವಿ ಅಂತಿದ್ರಲ್ಲ, ಅದಕ್ಕೆಲ್ಲ ತಗೊಂಬತ್ತೀರೇನೋ ಅಲ್ಲದೆಲ್ಲನ ಅಂತ ಹೇಳಿ ಮನೆ ತೆಗಿದ್ನಲ್ಲ, ಅದಕ್ಕೆ ಬಂದೆ. ಶಿಫ್ಟ್ ಮಾಡ್ಕೊಂಬನ ಅನ್ಕೊಂಡ್ವಮ್ಮ, ಕಾಲೆಲ್ಲ ನೋಯ್ತಾ ಇದ್ದವು ಕಣೆ. ಅಯ್ಯಪ್ಪ ಓಡಾಡಿ ಓಡಾಡಿ ಫಂಕ್ಷನ್ಗಳು ಮಾಡಿದ್ರೆ ಸಾಕದಂಗೆ ಆಗುತ್ತೆ. ಓಡಾಡಿ 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 ಕಾಲೆಲ್ಲ ನೋವು. ಅದಕ್ಕೆ ಒಂಥರ ಬೇಜಾರಾದಂಗೆ ಆಯಿತು. ಸುಮ್ಮನೆ ಕೂತ್ಕೊಂಡಿದ್ದೀವತ್ತ. ಕಾಲು ನೋಯ್ತಾ ಕಣೆ, ಹಿಂಡಿ ಅಂತೂ ಹೊಡೀತಾ ಇದ್ದಾವೆ. ಅತ್ಲಾಗಿತ್ಲಾಗ ಓಡಾಡಿ ಊಟಕ್ಕೆ ಕರಿಯೋಕ್ಕೂ ಜನಗಳನ್ನ ಕರೆದು 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 ಸಾಕಾಗುತ್ತೆ. ದುಡ್ಡು ಖರ್ಚಾಗೋದೆಲ್ಲನ ಇರಲಪ್ಪ, ಈ ಕರಿಯೋಕ್ಕಾಗಲ್ಲ ಓಡಾಡ್ಕೊಂಡು. ಅದಕ್ಕೆ ಕಾಲು ಅಯ್ಯಪ್ಪಗೂ ನೋಯ್ತಾವೆ, ನಮ್ಮ ಅತ್ತೆಗೂ ನೋಯ್ತವೆ. ಆ ಹುಡುಗರು ಸಾಕಾಗೈತೆ ಅಂತವ, ಆ ಹುಡುಗರು ಸುಮ್ಮನೆ ಮನಿಕೊಂಡವ ಆ ಹುಡುಗರು. ಅದಕ್ಕೇನೆ ನಾಳೆಗೆ ಯಾವಾಗಾನ ಎತ್ತಿಕೊಂಡ್ರಾತು. ನಾಳೆ ಕೆಲ್ಸಕ್ಕೆ ಬೇರೆ ಹೋಗ್ಬೇಕು. ಅದೇ ವರ್ಷಕ್ಕೆ ಇನ್ನೊಂದು ದಿವಸ ಕೊಡಪ್ಪ, ಇನ್ನೊಂದು ದಿವಸ ಹೆಚ್ಚಾಗಿ ಅಂತ ಹೇಳ್ಬೇಕು. ಹೋಗೋಕ್ಕಾಗಲ್ಲ, ಹಂಗೆ ಸ್ಯಾನಕ್ಕಿಲ್ಲ. ಒಂದೇ ಪಟ್ಟು ಆ ಮನೆಯಾಗಳ ಸಾಮಾನೆಲ್ಲನ ಇಲ್ಲಿಗೆ ತಂದಿಕ್ಕಿ ಒಂದೇ ಪಟ್ಟು ಹೋಗಿರೇಂತಿ. 2 ದಿನ ಇನ್ನೊಂದು 2 ದಿನ ಹೆಚ್ಚಾಗ ಹಾಕ್ರಿ. ಬುಧವಾರದಿಂದ ಹೋಗಿರಂತ ಒಂದೇ ಪಟ್ಟು ಅತ್ತ. ಸೋಮವಾರ ಮಂಗಳವಾರ ಹಾಕ್ಕೊಂಡ್ರತ್ತ. ನಾಳೆಗೂ ನಡೆದು ಎಲ್ಲ ಎತ್ತಿಕೊಂಡು ಎಲ್ಲ ಕಟ್ಟಾಗಿ ಎಲ್ಲ ಸಕಡ ಮಾಡ್ಕೊಂಡು ಪಾತ್ರೆಗಳೆಲ್ಲ ಬೆಳಿಕ್ಕೆಲ್ಲ ಬೆಳಿಕೊಂಡು ಎಲ್ಲನ ಕ್ಲೀನ್ ಮಾಡ್ಕೊಂಡ್ರೆ ಆತು. ಪಾತ್ರೆ ಎಲ್ಲ ಹೊರಗಿದ್ದಾವೆ, ತೊಳೆಯೋಣ. ಸೋಪಿದ್ರೆ ಕೂಡ ಎಲ್ಲ ತೊಳೆದಿಕ್ತೀನಿ. ತೊಳೆಯೋಣ ಅನ್ಕೊಂಡು ಅಮ್ಮ, ಒಂದು ತೊಳೆಯೋಕ್ಕೂ ಆಗಲಿಲ್ಲ. ಎಲ್ಲ ಪಾತ್ರೆಗಳೆಲ್ಲ ಒಂದ್ರಕ್ಕೆ ಹಾಕಿದೀವತ್ತ. ಸಾಕದಂಗೆ ಆಗೈತೆ ಹಂಗೆ. ಯಪ್ಪ ಏನು ಸುಸ್ತಾಗುತ್ತಮ್ಮ. ಅದಕ್ಕೆ ಸ್ನಾನ ಮಾಡಿ ಬಿಸಿ ಒಂದು ಸ್ವಲ್ಪ ಹೊತ್ತು ಮಾನಿಕ್ಯಬೇಕಣೆ. ಬಾ ನೀನು ಒಂದು ಸ್ವಲ್ಪ ಹೊತ್ತು ಮಾನಿಕ್ಯಲತ್ತ. ಸಾರು ಚೆನ್ನಾಗಿ ಉಲ್ಡಾಡಿ ತಣ್ಣಗೈತೆ ಟೈಲ್ಸ್ನೆಲ್ಲ ಕೊತ್ಕೊಂಡು ಚೆನ್ನಾಗಿ ಉಲ್ಡಾಡಿ ಆಮೇಲೆ ಬೇಕಾದರೆ ಎಲ್ಲನ ಕಸ ಹೊಡೆದು ಒಂದು ಸತಿ ನೆಲ ಒರೆಸಿ ಬೇಕಾದ್ರೆ ಎಲ್ಲ ಪಾತ್ರೆಗಳೆಲ್ಲ ತೊಳೆದಿಕ್ಕಾನ ನಾಳೆಗೆಲ್ಲ ತೆಗ್ದಿಕ್ಕೆಮಕ್ಕಾಗುತ್ತತ್ತ. ಸಾಕಾಗೈತಿ. ಹೋಗಪ್ಪತ್ ನೀನು ಮನೆಗೆ ಹೋಗು. ಈ ಅಪ್ಪು ಯಾಕೆ ಮೈಯೆಲ್ಲ ಬಿಸಿ ಆದಂಗೆ ಆಗೈತಿ. ಇತ್ಲಾಗಿತ್ಲ ಪರದಾಡ್ತಲ್ಲ, ಅದಕ್ಕೇನೆ. ಆ ಕಡೆ ಈ ಕಡೆ ಅಂತ ಸುಮ್ಮನೆ ಓಡಾಡ್ದಂಗೆಲ್ಲನ ಈಗ ಹಿಂಗೆ ಆಗುತ್ತೆ ಬರ್ರಿ. ಕೆಲಸ ಮಾಡೋಕ್ಕಾಗಲ್ಲ ಹಂಗೆ, ಮತ್ತು ಬೋಲ್ ಕಷ್ಟ ಇವಾಗಂತೂ. ಅಯ್ಯೋ ಕೆಲಸ ಮಾಡಿಸೋದು ತುಂಬ ಕಷ್ಟ. ರಾತ್ರಿ ಎಲ್ಲ ಅಲ್ಲಿ ಹೋಗ್ಬೇಕಾಗಿತ್ತು, ಭಟ್ರ ತಕ್ಕೆ ಅವ್ರು ಕೇಳಿದ್ದೆಲ್ಲ ತಂದು ಕೊಡಬೇಕಾಗಿತ್ತು. ಎಲ್ಲ ಬೇಳೆ ಬೇಯಿಸ್ಕೊಟ್ರು, ಬೇಳೆ ತೊಗೊಂಡೋಗೆಲ್ಲ ಗ್ರೈಂಡರ್ಗೆ ಹಾಕಿ ಬರೋದು. ರಾತ್ರಿಯಲ್ಲಿ ಮನೆ ಕೆಮ್ಮಲಿಲ್ಲ. ನೆನ್ನೆಸೆಲ್ಲನ ಜನ, ಅಯ್ಯೋ ಮನೆ ಕೆಮ್ಮನಂದರೆ ಆಗಲೇ ಇಲ್ಲ. ಅಪ್ಪ ನೆನ್ನೆಸೇನೋ ಜನ ಇದ್ರ ಒಂಥರ ದುಗುಡಾದಂಗೆ ಆಗೈತೆ ಕಣಮ್ಮ. ಫೋನ್ ಬೇರೆ ಬರ್ತೈತೆ ನೋಡಪ್ಪ. ಯಾವುದು? ವರ್ಷ ಫೋನ್ ಮಾಡ್ತಾ ಇದ್ದಾನೆ ಕಂಡಿಂಪು. ಕೇಳು ಯಾಕಂತ ಕೇಳು. ಹಲೋ ಹಲೋ, ಹೇಳು ವರ್ಷ. ಪ್ರಕಾಶ ಎಲ್ಲಿದೆಯಾ? ಏನು ಮಾಡ್ತಾ ಇದೆಯಾ? ಏನಿಲ್ಲ ವರ್ಷ, ಸಾಕಾಗಿತ್ತಾ ಇವಾಗಿನ ಈಗಳಪ್ಪ ತಿಂಡಿ ತಿಂದು ಕೂತ್ಕೊಂಡಿದ್ವಿ. ಇನ್ನೇನು ಸ್ವಲ್ಪ ಹೊತ್ತು ಮನಿಕೆಮನ ಎಲ್ಲ ಶಿಫ್ಟ್ ಬೇರೆ ಮಾಡ್ಕೋಬೇಕಾಗಿತ್ತು. ಶಿಫ್ಟ್ ಮಾಡ್ಕೊಂಬಕ್ಕೆ ಆಗ್ತಿರ್ಲಿಲ್ಲ, ಕಾಲು ಕೈ ಎಲ್ಲ ಸಖತ್ತು ನೋಯ್ಯವು. ಅದಕ್ಕೇನೆ ಅತ್ಲಾಗೆ ಯಾರತ್ತ ಅಂತ ಹೇಳಿ ಶಿಫ್ಟ್ ಮಾಡ್ಕೊಂಬದೆಲ್ಲ ಹಂಗೆ ಬಿಟ್ಕೊಂಡು ಒಂದು ಸಣ್ಣ ಮನಿಕೆಮನ ಅಂತ ಯಾಕೋ ಒಂಥರನ ಸುಸ್ತಾದಂಗೆ ಆಗೋದು. ಕಾಲೆಲ್ಲ ನೋವ್ತಿದ್ವು, ಒಂಥರ ಮೈ ಎಲ್ಲ ಬಿಸಿ ಆದಂಗೆ ಆಗಿತ್ತು ನನಗೆ. ಅವ್ರಿಗೂ ಹಂಗೆ ಓಡಾಡಿ ಸಾಕಾಗೈತೆ. ಅತ್ಲಾಗಿತ್ಲಾಗೆ ಎಲ್ಲ ಸುಮ್ಮನೆ ಹಿಂಗೆ ಕೂಕೊಂಡಿದ್ವಿ. ಇವಾಗ ಮಾತ್ರೆ ನುಂಗಿ ಮನಿಕೆಮನ ಅಂತ ಹೇಳಿ ಹೊರಟಿದ್ವಿ. ಯಾಕಪ್ಪ ಅಂಗಡಿ ತೆಗಿದೆಯೇ? ಅಂಗಡಿ ತೆಗಿದ್ದೆ. ಚೈತ್ರನ್ಗೆ ತುಂಬ ಹೊಟ್ಟೆ ನೋವು ಬಂದೈತಂತೆ. ಅದಕ್ಕೆ ಅಂಗಡಿ ತೆಗಿ ಬೇರೆ ಜನ ಅಂದರೆ ಜನ ಇದ್ದಾರೆ. ಇವಾಗೆಲ್ಲ ನನಗೆ ಅರ್ಜೆಂಟ್ ಬೇಕು, ನಾನು ಇವಾಗ ಹಿಂಗೆ ಆಗೈತೆ ಹೋಗ್ಬೇಕು ಅಂತಂದ್ರೂ ಅವರು ನಮಗೆ ಕೊಟ್ಟೋಗ್ರಿ ಅಂತ ಇದ್ದಾರೆ. ಅದಕ್ಕೆ ಒಂದು ಬರ್ತಿದ್ದೇನೋ ಅಂತ ಹೇಳಿ. ಪಾಪ ನಿನ್ಗೂ ಸುಸ್ತಾಗೈತೇನೋ, ಕೆಲಸ ಎಲ್ಲ ಮಾಡಿ ಹೆಂಗೆ ಬಂದು ಇಲ್ಲಿ ಕೆಲಸ ಮಾಡ್ತೀಯ. ಅದಕ್ಕೆ ಡಿಂಪಕ್ಕನೂ ನೀನು ಬತ್ತಿದ್ರೇನೋ, ಇವಾಗ ಹೆಂಗೆ ಜನ ಖಾಲಿ ಆಗೋವರೆಗೂ ಬೇಕಾದರೆ ಕೊಟ್ಟು ಆಮೇಲೆ ನೀವು ಹೋಗ್ರಿ ಅಂತ ಹೇಳಿ. ಅದಕ್ಕೆ ನಾನು ಇವಾಗ ಅರ್ಜೆಂಟು ನಾನು ಊರಿಗೆ ಬರ್ತಾ ಇದ್ದೀನಿ. ಅದಕ್ಕೆ ನೀವೇನಾನ ಇಲ್ಲಿ ಬಂದುಬಿಟ್ರೆ ನಾನು ಇವಾಗ ಬರ್ತೀನಿ. ಅರ್ಜೆಂಟ್ ಊರಿಗೆ ಬಂದು ನಾನು ಕಾರ್ ತಗೊಂಡು ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಚೈತ್ರನ್ನ. ಅದಕ್ಕಾಗಿನ
ಸರಿ ಆಯ್ತು ಹೇಳ್ಬಿಡು ಬರ್ತೀವಿ. ಹಿಂಗೆ ಅಂದಮೇಲೆ ಇನ್ನೆಂಗೆ ಬರ್ತೀವಿ ಹೇಳು. ಅಲ್ಲ ಹುಷಾರಿಲ್ಲ ಅಂದಲ್ಲ, ಪಾಪ ನಿಮಗೂ ಸಾಕಾಗಿರುತ್ತೆ ಗೃಹ ಪ್ರವೇಶ ಮಾಡಿ, ಅದಕ್ಕೇನೆ. ಸರಿ ಆಯ್ತು ಹೇಳು ಬಿಡಿಲ್ಲ ಅಂದರೆ ಬಾಕ್ಲು ಹಾಕ್ತೀನಿ. ಜನ ಇದ್ರು ಅವ್ರು ಹಾಕೋದಕ್ಕೆ ಇವಾಗ ಹೆಂಗಿರೋ ಜನ ಹೆಂಗೆ ಬಿಟ್ಟು ಇವಾಗ ಚೀಟಿ ಬೇರೆ ಇಸ್ಕೊಂಡಿದ್ದೀನಿ ಅವ್ರದ್ದೆಲ್ಲ ನಾನು ಬೇಗ ಕಟ್ಕೊಡ್ತೀನಿ ಅಂತ ಹೇಳಿ. ಅದಕ್ಕೆ ಜನ ಅಂದರೆ ಜನ ಇದ್ದಾರೆ, ಒಂದು 10 ಜನ ಇದ್ದಾರೆ. ಅದಕ್ಕೋಸ್ಕರ ಅವ್ರದ್ದೆಲ್ಲ ಚೀಟಿ ಇಸ್ಕೊಂಡಿದ್ದೀನಿ. ಕಟ್ಕೊಡ್ಲಿಲ್ಲ ಅಂತಂದರೆ ಅವ್ರು ಬೇಜಾರಾಗ್ತಾರೆ, ನೋಡಪ್ಪ ಇವ್ರು ಹೆಂಗೆ ಮಾಡಿದ್ರು ಅಂತ ಹೇಳಿ. ಅದಕ್ಕಾಗಿನ ನಾನು ಡಿಂಪು ಇಬ್ಬರು ಬರ್ತೀವಿ, ಈಗ ಹೊಲ್ಟು ಬರ್ತೀವಿ ಬಿಡು. ನೀನು ಬೇಜಾರಾಗಕ್ಕೆ ಹೋಗ್ಬೇಡ, ಬರ್ತೀವಿ ಈಗ ಎಲ್ಲ ಇಸ್ಕೊಂಡಿರು, ಈಗ ಬರ್ತೀವಿ ಗಾಡಿ ತಗೊಂಡು. ಯಾಕ್ರಿ ಏನಾಯ್ತು? ಡಿಂಪು ಚೈತ್ರನ್ಗೆ ತುಂಬ ಹೊಟ್ಟೆ ನೋವು ಬಂದೈತಂತೆ, ಅದಕ್ಕೇನೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತೆ. ಜನ ಬೇರೆ ಇದ್ದಾರಂತೆ ಅಲ್ಲಿ. ಅದಕ್ಕೆ ಇವಾಗ ಬರ್ತೀರಾ ಅಂಗಡಿ ತಕ್ಕೆ ಅಂತ ಹೇಳಿ ವರ್ಷ ಫೋನ್ ಮಾಡಿದ್ದ. ಹೋಗೋಣ ಇವಾಗ? ಸರಿ ಆಯ್ತು ಹೇಳಿ ಹೋಗೋಣ. ತಗೊಂಬ್ರ ಹೋಗಿ ಗಾಡಿನ. ಗಾಡಿ ಎಲ್ಲ ಐತಿ? ಇಲ್ಲೇ ಐತಾ? ಹೋಗೋಣ, ಅರ್ಜೆಂಟ್ ಹೋಗ್ಬೇಕು. ಅಲ್ಲ ಕಣಮ್ಮ, ಸ್ಯಾನಕ್ಕಿಲ್ಲ ಅಂತಿದ್ರಿ, ಎದ್ದಳಕ್ಕಾಗಲ್ಲ ಓಡಾಡಕ್ಕಾಗಲ್ಲ ಅಂತಿದ್ರಿ. ಅತ್ತೆ ಏನು ಮಾಡೋಕ್ಕಾಗುತ್ತೆ, ನಮ್ಮ ಕೆಲಸ ಇವಾಗ ಹಿಂಗೆ ಅರ್ಜೆಂಟ್ ಐತೆ. ಪಾಪ ಇಷ್ಟು ದಿವಸ ನೋಡ್ಕೊಳೋರೆ ಹಂಗೆಲ್ಲ. ಅವ್ರ ಮನೆಗೇನೋ ಸಮಸ್ಯೆ ಇಲ್ಲ ಅಂತಂದರೆ ರಜಾ ಕೊಡೋಕ್ಕೆ ನಾನೇನು ವರ್ಷ ಏನು ಹಿಂದೆ ಮುಂದೆ ನೋಡಲ್ಲ, ಕೊಡ್ತಾನೆ. ಇವಾಗ ಹಿಂಗಿರೋದ್ರಿಂದ ನಾವು ಹೋಗಲೇಬೇಕು. ಏನು ಅಲ್ಲೇನೇನು ಅಂಥದ್ದಿರಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು. ಇನ್ನೇನು ಮಾಡೋಕ್ಕಾಗುತ್ತೆ, ಜನ ಇದ್ದಾರಂತೆ ಅಂಗಡಿ ತೆಗೆ. ಜನ ಇದ್ದಾರೆ, ಬೇಗ ಕೊಡ್ರಿ ಅಂತಾರೆ. ಇವಾಗ ಹೆಂಗೆ ನಾವು ಕೊಡಲ್ಲ ಅಂತ ಹೇಳಿ ಅವ್ರನ್ನೆಲ್ಲ ಹೆಂಗೆ ಬಾಕ್ಲಕ್ಕೆ ಒಂದು 10 ಜನದ ಲೀಸ್ಟ್ ಬೇರೆ ಇಸ್ಕೊಂಡಿದ್ದಾನಂತೆ. ಅದಕ್ಕೇ ಇವಾಗ ಬೇಕಾಗಿತ್ತು ಅಂತ ಹೇಳಿ ಫೋನ್ ಮಾಡಿದ್ದ, ಬರಬೇಕಾಗಿತ್ತು ನೀವು ಅಂತ ಹೇಳಿ. ಅದಕ್ಕೆ ಹೋಗೋಣ ಇವಾಗ, ಗಾಡಿ ತಗೊಂಬರ್ತೀನಿ. ಹೋಗು ತಗೊಂಬರೋಕೆ ಹೋಗೋಣ. ರಸ್ಮಕ್ಕ ಹೆಂಗೆ ಗಮ್ತಿತ್ತು. ಅವಳಿಗೆ ಇನ್ನೇನು ಏರ್ಗೆ ಟೈಮು ಅಂತ ಹೇಳಿ. ಅದಕ್ಕೇನೆ ನಾನು ಇವಾಗ ಡೆಲಿವರಿ ಆಗ್ಬೋದೇನಪ್ಪ. ಇನ್ನು 7 ತಿಂಗಳಾಗೈತೆ ಅಂತ ಹೇಳ್ತಿದ್ರು ಕಣಮ್ಮ ಚಿತ್ರಮ್ಮ. ಇನ್ನು 7 ತಿಂಗಳಾಗೈತೆ, ಇನ್ನು ಏನು 9 ತಿಂಗಳಾಗಿಲ್ಲ ಅಂತ ಹೇಳ್ತಿದ್ರು. 2 ಹುಡುಗರು ಇದಾವಲ್ಲ, ಅದಕ್ಕೆ ಅಷ್ಟು ಹೊಟ್ಟೆಯಿಂದ ಅಪ್ಪ ಕಾಮುತ್ತಿ. ಅದಕ್ಕೆ ಬಿಡತ್ಲಾಗ ಹೆಂಗ ಆದರೆ ಸಾಕು, ಸುಖವಾಗತ್ತೆ. ಅಕ್ಕ ಮತ್ತು ಇವಾಗ ಹೆಂಗೆ ಮಾಡ್ತೀಯ ನೀನು? ಇಷ್ಟಾದ ಗಂಟೆ ಚೆನ್ನಾಗಿಲ್ಲ ಓಡಾಡೋಕ್ಕಾಗಲ್ಲ ಅಂತ ಹೇಳಿ ಎಲ್ಲ ಅಲ್ಲೇ ಬಿಟ್ಟು ಕೂಕೊಂಡಿದ್ದೀಯಾ. ಇವಾಗ ಅಲ್ಲಿ ಹೆಂಗೆ ಕೆಲಸ ಮಾಡ್ತೀಯಾ? ಏನಿಲ್ಲ ಕಣಮ್ಮ, ಮಾಡಬೇಕು. ಮಾತ್ರೆ ಗೀತ್ರೆ ನುಂಗ್ತೀನಿ, ಮೈಕೈ ನೋವಿಂದೆಲ್ಲ ಒಂದು ಮಾತ್ರೆ ನುಂಗಿ ಮಾಡ್ತೀವಿ. ಮತ್ತೆ ಏನು ಮಾಡೋಕ್ಕಾಗುತ್ತೆ, ಕಷ್ಟನೋ ಸುಖನೋ ಮಾಡಬೇಕಮ್ಮ. ಹಿಂಗೆ ಅಲ್ದಿದ್ರೆ ಏನು ಫೋನ್ ಮಾಡಾರ ಅವರು? ಹಿಂಗಿರೋದಕ್ಕೆ ತಾನೇ ಫೋನ್ ಮಾಡಿರೋದು. ಅದಕ್ಕೆ ಅರ್ಜೆಂಟ್ ಹೋಗ್ತೀವಿ. ಮಾಮ ಗಾಡಿ ತಗೊಂಬಂತೇನೋ, ಹೋಗ್ತೀನ. ಒಂದೆಷ್ಟು ಪಾತ್ರೆ ತೊಳ್ದಿಕಾತೆ, ಚಿತ್ರಾನ್ನ ಬಂದೊಳ್ಳೆ ಸ್ವಲ್ಪ ಪಾತ್ರೆ ತೊಳ್ದಿಕಾತೆ, ಬರ್ತೀವ? ಸರಿ ಅಮ್ಮ, ಆಯಿತು, ಹೋಗು. ನೋಡಿ, ಸೇನಕ್ಕಿಲ್ಲ ಅಂದ್ರೂ ಹೋಗ್ತಾಳೆ ನಮ್ಮ ಡಿಂಪಮ್ಮ. ಅವರು ಪಾಪ ಹಂಗಿಲ್ದಿದ್ರೆ ಫೋನ್ ಮಾಡ್ತಿರ್ಲಿಲ್ಲ. ಹಿಂಗೈತಲ್ಲ ಅದಕ್ಕೆ ಫೋನ್ ಮಾಡ್ಯಾವ್ರಿ. ಮತ್ತು ನಮ್ಮ ಕೆಲಸ ನಾವು ಜವಾಬ್ದಾರಿ ಮಾಡ್ಬೇಕಣತ್ತೆ. ಜವಾಬ್ದಾರಿ ಮಾಡಲಿಲ್ಲ ಅಂತಂದರೆ ಇವಾಗ ಕೆಲಸ ಇರೋದ್ರಿಂದ ತಾನೇ ಅವ್ರು ಇಷ್ಟೊಂದೆಲ್ಲ ಸಂಪಾದಿಸಿರೋದು, ಇಷ್ಟೊಂದೆಲ್ಲ ಮಾಡಿರೋದು. ಎಲ್ಲ ಕೆಲ್ಸಕ್ಕೆ ಹೋಗ್ಕೊಂಡು ಎಲ್ಲ ಸಾಲ ಮಾಡಿದ್ರು ಬಿಡಪ್ಪ, 20 ಸಾವಿರ ದುಡಿತೀವಿ ಅಂತ ಹೇಳಿ ತೀರಿಸ್ತಾರೆ ಹೆಂಗನ. ಸಂಬಳ ಎಲ್ಲ ಚೆನ್ನಾಗಿ ಕೊಡ್ತಾರೆ, ಒಳ್ಳೆ ಕೆಲಸ, ಯಾವಾಗಲೂ ಹೋಗ್ತಿರ್ತಾರೆ. ಚೆನ್ನಾಗಿ ಅಂಗಡಿ ವ್ಯಾಪಾರ ಬೇರೆ ಚೆನ್ನಾಗಿ ಆಗುತ್ತಂತೆ ಅವ್ರದ್ದು, ಹೋಲ್ಸೇಲ್ ಅಂಗಡಿದು. ನಾವು ಸಂಬಳನೂ ಸರಿಯಾಗಿ ಕೊಡ್ತಾರೆ, ಎಲ್ಲನ ಚೆನ್ನಾಗಿ ಅನುಕೂಲ ಇರೋದ್ರಿಂದ ಹೋಗ್ತಾರೆ. ಮತ್ತೆ ನೋಡಿ ಎಷ್ಟು ಕಷ್ಟ ಅಂದ್ರೆ ನಮ್ಮ ಅಕ್ಕ ಹೆಂಗೆ ಹೋಗ್ಬಿಟ್ಲು. ಆಗಲ್ಲ, ಅಲ್ಲೇನೆ ಕೈ ಕಾಲೆಲ್ಲ ನೋಯ್ತಾ ಇದ್ದಾವೆ ಅಂತಿದ್ಲು, ಅಂಥದ್ರಾಗೂ ಹೋಗ್ಬಿಟ್ಲು. ಮತ್ತು ಕೆಲಸ ಮಾತ್ರನ ಬೋಲು ಇದ್ರಂಗೆ ಮಾಡ್ತಾಳೆ ನಮ್ಮ ಡಿಂಪಮ್ಮ, ಚೆನ್ನಾಗಿ ಮಾಡೋಕ್ಕೆ. ಮತ್ತೆ ಅವರು ಹಂಗೆ ಕೆಲಸ ಕೊಟ್ಟಾರೆ, ಇವರು ಹಂಗೆ ನಂಬಿಕೆ ಉಳಿಸ್ಕೊಂಡವ್ರೆ. ಒಂದು ವಾರ ಓನರ್ ಇಲ್ಲ ಅಂತಂದ್ರೂ ಇವರೇ ಎಲ್ಲ ಮಾಡ್ತಾರೆ ಕಣಮ್ಮ, ಅಷ್ಟು ನಂಬಿಕೆ ಉಳಿಸ್ಕೊಂಡವ್ರಿ. ಅದಕ್ಕೆ ಹೇಳು. ಅದಕ್ಕೆ ಮತ್ತು ನಿಯತ್ತು ಅನ್ನೋದಿದ್ರೆ ದೇವರೆಲ್ಲ ಒಂದು ಕಡೆ ಕೊಡ್ತಾನೆ ಅಂತ ಹೇಳೋದು. ಅದಕ್ಕೆ ನಮ್ಮ ಡಿಂಪಕ್ಕ ಇಷ್ಟು ಚೆನ್ನಾಗಿ ಮನೆ ಕಟ್ಟೋಕ್ಕಾಗಿರೋದು, ಎಲ್ಲ ಇಷ್ಟು ಚೆನ್ನಾಗಿ ಮಾಡೋಕ್ಕಾಗಿರೋದು ನಿಯತ್ತಿರೋದಕ್ಕೇನೆ. ಪಾಪ ಸುಸ್ತಾಗೈತೆ ಅಂತ ಹೇಳಿ ಕೂಕೊಂಡಿದ್ಲು ನಮ್ಮ ಡಿಂಪಕ್ಕ. ಆಗೋದಿಲ್ಲ, ಏನು ಕೆಲಸ ಮಾಡೋಕ್ಕೂ ಅಂತ ಹೇಳಿ ಕೂಕೊಂಡಿದ್ಲು. ಮನೆಯೆಲ್ಲ ಶಿಫ್ಟಿಂಗ್ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ಇವಾಗ ಫೋನ್ ಬಂತು ಅಂತ ಹೇಳಿ ನಮಗೆ ಕೆಲಸನೇ ಮುಖ್ಯ ಅಂತ ಹೇಳಿ ಕೆಲಸ ಹೆಂಗೋ ಮಾಡ್ಕೋಬೇಕು ಅಂತ ಹೇಳಿ ಹೆಂಗೆ ಹೋಗ್ಬಿಟ್ರು ಗಂಡ ಹೆಂಡತಿ ಇಬ್ಬರು ಸುಸ್ತಾಗೈತೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಮತ್ತೆ ನಾವು ಮಾಡೋ ಕೆಲಸನ ನಿಯತ್ತಾಗಿ ಮಾಡಬೇಕು. ನಾವು ನಿಯತ್ತಾಗಿ ಮಾಡಿದ್ರೆ ಎಲ್ಲ ಒಂದು ಕಡೆಗೆ ಒಳ್ಳೇದಾಗುತ್ತೆ. ಅವರಿಬ್ಬರು ನೋಡ್ರಿ ಎಷ್ಟು ನಿಯತ್ತಾಗೆ, ಎಷ್ಟು ಚೆನ್ನಾಗೆ ಇವಾಗ ನನಗಾಗಲಿಲ್ಲ ಅಂತಂದ್ರೂ ಮಾಡ್ತೀವಿ ಅಂತ ಹೇಳಿ ಎಷ್ಟು ಹೋಗ್ಬಿಟ್ರು. ಕೆಲಸ ಕಳ್ಕೊಬಾರ್ದು, ಇರೋ ಕೆಲಸ ಕಳ್ಕೊಬಾರ್ದು ಅಂತ ಹೇಳಿ ಎಷ್ಟು ಜವಾಬ್ದಾರಿ ಕೆಲಸ ಮಾಡ್ತಾರೆ. ಹಿಂಗೆ ಮಾಡ್ಬೇಕು, ಯಾವುದೇ ಕೆಲಸ ಆಗಲಿ ಜವಾಬ್ದಾರಿಯಿಂದಕ್ಕೆ ನಾವು ಬೇಜಾರು ಮಾಡ್ಕೊಂಡಂಗೆ ಮಾಡಿದ್ರೆ ಮಾತ್ರ ಕೆಲಸ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.